ಹಾಯ್, ನಮಸ್ಕಾರ. ಸಮಸ್ತ ಕನ್ನಡಿಗರಿಗೆ ನಾನೊಬ್ಬ ಕನ್ನಡಿಗನಾಗಿ ನಮಸ್ಕಾರವನ್ನು ಮಾಡ್ತಾ ಎಲ್ಲರಿಗೂ ಈ ದಿನದ ಶುಭೋದಯಗಳನ್ನು ಕೋರ್ತಾ ಇದ್ದೀನಿ. ಈ ಶುಭರಾತ್ರಿಯಲ್ಲಿ ದಿನಾಂಕ ಮೇ 5, 2026 ಈ ದಿನ ಹ್ಯಾಪಿ ಮಂಗಳವಾರ, ಹ್ಯಾಪಿ ಮಾರ್ಚ್ ಡೇನಲ್ಲಿ ಏನು ಮಾಡ್ತಾ ಇದ್ದೀನಪ್ಪ ಇಷ್ಟೊತ್ತಿನಲ್ಲಿ ಅಂತ ಅನಿಸಿರ್ಬೋದು. ನನಗೆ ಇವತ್ತು ಸ್ವಲ್ಪ ಏನೋ ಮರ್ತಿದ್ದೀನಿ, ಏನೋ ಒಂದು ಮಾಡಬೇಕು ಅಂತ ಅನ್ನಿಸ್ತು. ನಾನು ಏನಾದರೂ ಮಾಡ್ತಾನೆ ಇರ್ತೀನಿ, ಸುಮ್ಮನೆ ಕೂತ್ರೋನಲ್ಲ ನಾನು. ಯಾಕಂದರೆ ಸ್ವಲ್ಪ ಜಾಸ್ತಿ ಓದಿದ್ದೀನಿ ಅಂತ ಹೇಳ್ಬೋದು ಅಷ್ಟೇ. ನನ್ನ ಬಗ್ಗೆ ನಾನು ಹೇಳ್ಕೊಳಕ್ಕೆ ಇಷ್ಟ ಇಲ್ಲ. ನಾನು ತುಂಬ ದಿನಗಳಿಂದ ಸ್ಕಿಟ್ಟನ್ನು ಮಾಡಿರಲಿಲ್ಲ. ನಂದು ಯೂಟ್ಯೂಬ್ ಚಾನಲ್ ಇದೆ, ಸಾಕಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಜಗತ್ತಿನ ರಾಜ್ಯ, ರಾಷ್ಟ್ರ ಮತ್ತು ಜಗತ್ತಿಗೆ ಸಂಬಂಧಪಟ್ಟಂತೆ, ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪ್ರಚಲಿತ ವಿದ್ಯಮಾನಗಳನ್ನು ನಾನು ಚರ್ಚೆ ಮಾಡ್ತಾಯಿದ್ದೀನಿ. ಮತ್ತು ಜೊತೆಗೆ ಯೋಗದ ನನ್ನ ಚಾನಲ್ನ ವಿಡಿಯೋಗಳು ಅದರಲ್ಲಿದ್ದಾವೆ. ಈ ಸ್ಕಿಟ್ಟಲ್ಲಿ ನಾನು ಈ ಪ್ರಚಲಿತ ನಡೀತಕ್ಕಂಥ ಜನಗಣತಿ ಮತ್ತು ಮನಗಣತಿ ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಎನ್ಯುಮರೇಟರಾಗಿ ಆ ಗಣತಿಗೆ ನಾನು ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಆ ಕೆಲಸಕ್ಕೆ ನನ್ನನ್ನು ನೇಮಿಸಿದ್ದಾರೆ ಸರ್ಕಾರದಿಂದ. ಅದಕ್ಕೋಸ್ಕರ ಅದರಲ್ಲಾದ ಕೆಲವೊಂದು ಒಳ್ಳೆಯ ಕಹಿ ಅನುಭವಗಳಲ್ಲ, ಸಿಹಿ ಅನುಭವಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ನಾನು ಲಾಸ್ಟ್ ಸ್ಕಿಟ್ ಮಾಡಿದ್ದು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಲಾಸ್ಟ್ ಇಯರ್ ಡಿಸೆಂಬರಲ್ಲಿ ಲಾಸ್ಟ್ ಸ್ಕಿಟ್ ಮಾಡಿದ್ದು. ಸೊ ಈಗ ಮೇ ತಿಂಗಳು ಬರ್ತಾಯಿದೆ. 5 ತಿಂಗಳಿಂದ ನಾನು ಸ್ಕಿಟ್ಟನ್ನು ಮಾಡಿರಲಿಲ್ಲ. ಬಹುಶಃ ಸ್ಕಿಟ್ ಮಾಡಿಲ್ಲ ಅಂತೇನೋ ಏನೋ ಒಂದು ವಿಷಯಕ್ಕೋಸ್ಕರವಾಗ ಈ ಸಂದರ್ಭ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಎಲ್ಲ ಕನ್ನಡಿಗರಿಗೆ, ಸುಮಾರು 7 ಕೋಟಿ ಕನ್ನಡಿಗರನ್ನು ನಾನು ಅಂತರ್ಮನಸ್ಸಿನಿಂದ ಸ್ವಾಗತ ಮಾಡ್ತಾ, ನಾನು ಈ ಸ್ಕಿಟ್ಟಲ್ಲಿ ನಾನು ಕೆಲವೊಂದು ಅತಿ ಚಿಕ್ಕದಾಗಿ ಕೆಲವೊಂದು ವಿಶೇಷಗಳನ್ನು ನಾನು ಈ ಸ್ಕಿಟ್ಟಲ್ಲಿ ಪ್ರೆಸೆಂಟ್ ಮಾಡ್ತಾ ಸೆನ್ಸಸ್ ಬಗ್ಗೆ ಹೇಳೋಣಂತ ಈ ಜನಗಣತಿ ನಡೀತಾ ಇದೆ. ಅದರ ಬಗ್ಗೆ ಹೇಳಿ ಆರೋಗ್ಯಕರವಾಗಿ ಯಾರನ್ನೂ ಬ್ಲೇಮ್ ಮಾಡಲ್ಲ. ಶತ್ರುಗಳನ್ನು ಮತ್ತು ನಾನು ಟ್ರಿಪಲ್ ಅಲಯನ್ಸ್ ಥರ ನಾನು 2ನೇ ಮಹಾಯುದ್ಧ, 3ನೇ ಮಹಾಯುದ್ಧ ಆ ಥರ ನಾನು ಒಬ್ಬರ ಮೇಲೆ ಒಬ್ಬರಿಗೆ ಎತ್ತಿಕಟ್ಟೋ ಜಾಯಮಂದವನಲ್ಲ. ನಾನು ಯಾವತ್ತೂ ಸ್ನೇಹ, ಪ್ರೀತಿ, ವಿಶ್ವಾಸ, ಶಾಂತಿ, ಕರುಣೆ, ಸಹಬಾಳ್ವೆ, ಸಾಮರಸ್ಯದ ಜೀವನವನ್ನು ನಾನು ಬಯಸೋನು ಎಲ್ಲರಿಂದ, ಮತ್ತು ನನ್ನಿಂದ ಇನ್ನೊಬ್ಬರಿಂದ ನನಗೆ ಅಷ್ಟೇ. ಆ ರೀತಿ ಸ್ನೇಹ, ಸೌಹಾರ್ದತೆ ಬದುಕಿಗೆ ಈ ಸ್ಕಿಟ್ ಹೆಲ್ಪ್ ಆಗೋದಂತ ನಾನು ಅಂದ್ಕೊಂಡಿದ್ದೀನಿ. ಸರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಎಂತಕ್ಕಂಥ ಬೇಂದ್ರೆ ಕವಿವಾಣಿ ಮತ್ತು ಕುವೆಂಪು ರಾಷ್ಟ್ರಕವಿ ವಾಣಿಗಳನ್ನು ನಾನು ಸ್ಮರಿಸುತ್ತಾ ಈ ಸ್ಕಿಟ್ಟಲ್ಲಿ ನಾನು ಜನಗಣತಿ ಬಗ್ಗೆ ಹೇಳೋಣಂತ ಅಂದ್ಕೊಂಡಿದ್ದೀನಿ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಸ್ವಲ್ಪ ಸಮಯದಲ್ಲಿ ಈ ಸ್ಕಿಟ್ಟನ್ನು ಮುಗಿಸೋಣ ಅಂತ ತಂದಿದ್ದೀನಿ. ಅದಕ್ಕಿಂತ ಮೊದಲು ನನ್ನ ನೆಚ್ಚಿನ ಜೀವನದ ದಾರಿದೀಪವಾಗಿರ್ತಕ್ಕಂಥ ರಕ್ಷಾ ಪ್ರತಿಯೊಬ್ಬ ಭಾರತೀಯ ನಾಗರಿಕನ ರಕ್ಷಾ ಕವಚವಾಗಿರ್ತಕ್ಕಂಥ, ಅತ್ಯಂತ ತೀಕ್ಷ್ಣವಾಗಿರ್ತಕ್ಕಂಥ, ವಿಶ್ವದಲ್ಲಿ ಖ್ಯಾತಿ ಹೊಂದಿರತಕ್ಕಂಥ, ಅಪ್ರತಿಮ ಮೇರು ಗ್ರಂಥವಾಗಿರ್ತಕ್ಕಂಥ ಭಾರತ ಸಂವಿಧಾನವನ್ನು ನಾನು ತಮ್ಮೆಲ್ಲರ ಸಮ್ಮುಖದಲ್ಲಿ ಈ ಪುಸ್ತಕವನ್ನು ನಾನು ತೋರಿಸುತ್ತಾ, ಇದಕ್ಕೆ ನನ್ನ ಹಣೆಬಾಗಿ ಶಿರಬಾಗಿ ನಾನು ವಂದಿಸುತ್ತಾ, ಅತ್ಯಂತ ಹೆಚ್ಚು ಪ್ರೀತಿಸುವ, ಜೀವನದಲ್ಲಿ ಅತ್ಯಂತ ಹೆಚ್ಚು ಪ್ರೀತಿಸುವ ನನ್ನ ಪುಸ್ತಕಗಳಲ್ಲಿ ಈ ಒಂದು ಭಾರತ ಸಂವಿಧಾನವೂ ಸಹ ಒಂದು. ಇದನ್ನು ನಾನು ಮನಪೂರ್ವಕವಾಗಿ ಇದಕ್ಕೆ ನಾನು ನಮಸ್ಕರಿಸುತ್ತಾ ಇನ್ನು ಸೆನ್ಸಸ್ ವಿಷಯವನ್ನು ಹೇಳ್ತೇನೆ. ಯಾಕಂದರೆ ಸೆನ್ಸಸ್ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರ ಈಗ ಜನಗಣತಿ ಮನಗಣತಿ ಮಾಡ್ತಾಯಿದೆ. ಕಾನೂನು ಬಿಟ್ಟು, ಸಂವಿಧಾನ ಬಿಟ್ಟು ಸರ್ಕಾರಗಳು ಕೆಲಸ ಮಾಡೋಂಗಿಲ್ಲ. ಮಾಡಿದರೆ ಮಾಡ್ತವೆ, ಮಾಡಲೇಬೇಕು. ವಿರೋಧ ಪಕ್ಷಗಳಿಗೆ ಕೆಲಸ ಏನಿದೆ? ಸೊ ಒಂದು ಸರ್ಕಾರ ಕಾನೂನನ್ನು, ಸಂವಿಧಾನವನ್ನು ಮೀರಿದರೆ ತಾನೇ ವಿರೋಧ ಪಕ್ಷಗಳಿಗೆ ಕೆಲಸ ಕೊಡೋಕ್ಕೆ ಸಾಧ್ಯ. ಅಷ್ಟು ಸುಸೂತ್ರವಾಗಿ ಎಲ್ಲ ಕೆಲಸಗಳನ್ನು ಸುಸೂತ್ರ ಮಾಡ್ಕೊಂಡು ಹೋಗ್ಬಿಟ್ರೆ ವಿರೋಧ ಪಕ್ಷಗಳಿಗೆ ಕೆಲಸನೇ ಇರಲ್ಲ ಪಾಪ. ಕೆಲಸನೇ ಇರಲ್ಲ. ಆಡಳಿತ ಪಕ್ಷ, ವಿರೋಧ ಪಕ್ಷ. ಭಾರತ ಬಹುಪಕ್ಷೀಯ ಪದ್ಧತಿಗಳ ದೇಶ. ಸುಮಾರು 19, 15, 35, 36ರಷ್ಟು ರಾಜಕೀಯ ಪಕ್ಷಗಳು ದೇಶದಲ್ಲಿದ್ದಾವೆ. ರಾಷ್ಟ್ರೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು. ಅವು ಯಾವಂಥ ರಾಷ್ಟ್ರೀಯ ಪಕ್ಷಗಳು, ಪ್ರಮುಖವಾದ ಪ್ರಬಲ ಪಕ್ಷಗಳು ನಿಮಗೆಲ್ಲ ಗೊತ್ತು. ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಆದ್ದರಿಂದ ನೋಡಿ, ವಿರೋಧ ಪಕ್ಷ, ಆಡಳಿತ ಪಕ್ಷಗಳಾಗಿರಲಿ, ದೇಶ ಮತ್ತು ರಾಜ್ಯದ ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶ್ರೀಸಾಮಾನ್ಯನು ಕಣ್ಣೀರು ಹಾಕ್ಬಾರ್ದು. ಆ ರೀತಿ ಆಳ್ವಿಕೆ ಮಾಡಬೇಕು. ಅದು ನಿಜವಾದ ಆಳ್ವಿಕೆ. ಅವರು ನಿಜವಾದ ಆಳ್ವಿಕೆದಾರರು. ಶ್ರೀಸಾಮಾನ್ಯ, ನಾನೇ ಆಗಿರಲಿ, ನೀವಾಗಿರಲಿ, ಶ್ರೀಸಾಮಾನ್ಯನು ಕಣ್ಣೀರು ಹಾಕ್ತಾನಲ್ಲ, ಅದು ಭಗವಂತನಿಗೆ ಕಾಣಿಸುತ್ತೆ, ಮನುಷ್ಯರಿಗೆಲ್ಲ ಭಗವಂತನಿಗೆ ಕಾಣಿಸುತ್ತೆ. ಅದು CC ಕ್ಯಾಮ್ರಾ ಕಣ್ಣಿಗಿಂತಲೂ ದೊಡ್ಡ ಕಣ್ಣು ಭಗವಂತನ ಕಣ್ಣು ಹೊಂದಿದೆ. CC ಕ್ಯಾಮ್ರಾಗಳು ಲಕ್ಷ ಇಡ್ಲಿಕ್ಕೆ ಹೊಂದಿಸಿದ್ದಾರೆ ಜಗತ್ತಿನಲ್ಲಿ.
ಇಡ್ಲಿ ವಡೆ ಮಿರ್ಚಿ ಟೀ ಕಾಫಿಯಿಂದ ಏನು ಪರಿಹಾರ ಸಿಗಲ್ಲ. ಸಮಸ್ಯೆ ಏನು, ದೇಶದ ಸಮಸ್ಯೆ ಏನಂತಕ್ಕಂಥದ್ದು ಮುಖ್ಯ. ನನ್ನದೇನು ಸಮಸ್ಯೆ ಇಲ್ಲ, ನಾ ಆರಾಮಾಗಿದ್ದೀನಿ, ಸಾಕಾ? ದೇಶದಲ್ಲಿ ಎಲ್ಲರೂ ನನ್ನಂಗಿದ್ದಾರ ಏನು? ನನಗೂ ಸಮಸ್ಯೆಗಳಿದ್ದಾವೆ, ಪರಿಹಾರ ನಮ್ಮಲ್ಲಿ ನಾವೇ ಕಂಡ್ಕೋಬೇಕು. ಅದು ಬಿಟ್ಟು ಇಡ್ಲಿ ವಡೆ ಮಿರ್ಚಿ ತರಿಸೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಶ್ರೀಸಾಮಾನ್ಯನ ಮನಸ್ಸಿಗೆ ಬೇಜಾರಾಗದಂತೆ ಆಳ್ವಿಕೆ ಮಾಡುವಂತಹ ವ್ಯಕ್ತಿಯೇ ನಿಜವಾದ ವ್ಯಕ್ತಿ. ಸೊ ಅದೇನೇ ಇರಲಿ ನೋಡಿ, ಈ ಸೆನ್ಸಸ್ ಅಂತಕ್ಕಂಥದ್ದು 2027 ಕೇಂದ್ರ ಸರ್ಕಾರವು ಕೈಗೊಂಡಿರ್ತಕ್ಕಂಥ ಕೇಂದ್ರ ಸಚಿವಾಲಯದ ರಿಜಿಸ್ಟ್ರಾರ್ ಜನರಲ್, ಕಮಿಷನರ್ ಆಫ್ ಮಿನಿಸ್ಟ್ರಿ ಆಫ್ ರಿಜಿಸ್ಟ್ರಾರ್ ಜನರಲ್ ಆ ಖಾತೆಯಿಂದ ಈ ಕೆಲಸವನ್ನು ಕೈಗೊಂಡಿದೆ. ಈ ಸೆನ್ಸಸ್ ವರ್ಕು ಕೈಗೊಂಡಿರ್ತಕ್ಕಂಥ ಉದ್ದೇಶ ಭಾರತದಲ್ಲಿ ಜನಸಂಖ್ಯೆ ಎಷ್ಟಿದೆ, ಭಾರತದಲ್ಲಿ ಮನೆಗಳ ಸಂಖ್ಯೆ ಎಷ್ಟಿದೆ ಅಂತಕ್ಕಂಥದ್ದೊಂದು ಮುಖ್ಯ ಉದ್ದೇಶ. ನನ್ನನ್ನು ಒಳಗೊಂಡು ಕಳೆದ ಏಪ್ರಿಲ್ 6, 7, 8 3 ದಿನ ತರಬೇತಿಯನ್ನು ಕೊಟ್ಟರು ಬೆಂಗಳೂರಲ್ಲಿ. ನಾನು ಕೆಲಸ ಮಾಡ್ತಕ್ಕಂಥ ವಾಣಿಜ್ಯ ತೆರಿಗೆ ಇಲಾಖೆ GST ವಿಭಾಗದಿಂದ ಅಲ್ಲಿಗೆ ಹಾಕಿದರು. ಆ ತರಬೇತಿಯ ನಂತರ ಪುನಃ ಸೆನ್ಸಸ್ ಕಾರ್ಯಕ್ಕೆ ಮನೆಗಣತಿಗೆ ಹಾಕಿದರು. ಅದು ಏಪ್ರಿಲ್ 30ಕ್ಕೆ ಮುಗಿತು. ಈ ಜನಗಣತಿಯನ್ನು ಮಾಡ್ತಾಯಿದ್ದೀವಿ ಒಟ್ಟೊಟ್ಟಿಗೆ. ಇದು 15ನೇ ತಾರೀಕು ಮುಕ್ತಾಯ ಆಗುತ್ತೆ. ತುಂಬ ಚೆನ್ನಾಗಿ ವೇಗವಾಗಿ ಜನಗಣತಿ ಆಗ್ತಾಯಿದೆ. ಸರ್ಕಾರ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಶಿರಸಾವಹಿಸಿ ಮಾಡಿಸುವುದು ನನ್ನ ಕರ್ತವ್ಯ. ಆದರೆ ಮಾಡುವಂತಹ ಕೆಲಸದಲ್ಲಿ ಏನಾದರೂ ಗೊಂದಲಗಳು, ಸಂದೇಹಗಳು ಬರುವುದು ಸಹಜ. ಈ ಒಂದು ಭಾರತ ಸಂವಿಧಾನದ ಪ್ರಕಾರ ಜನಗಣತಿಯನ್ನು ಮಾಡುವ ಕಾರ್ಯ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಮೀಸಲಿದೆ. ಮೊದಲನೇ ಪಾಯಿಂಟ್, ಭಾರತ ಸಂವಿಧಾನದಲ್ಲಿ 7ನೇ ಅನುಸೂಚಿಯಲ್ಲಿ, ಭಾರತ ಸಂವಿಧಾನದ 7ನೇ ಅನುಸೂಚಿಯಲ್ಲಿ ನಾನು ತೋರಿಸ್ತೀನಿ ನಿಮಗೆ. 7ನೇ ಅನುಸೂಚಿಯಲ್ಲಿ ಜನಗಣತಿಯನ್ನು 69ರಲ್ಲಿ ತೋರಿಸಿದೆ. ನೋಡಿಲ್ಲಿ 69ರಲ್ಲಿ 7ನೇ ಅನುಸೂಚಿಯ ಸಂಖ್ಯೆ 69. ಇಲ್ಲಿ ಜನಗಣತಿ ಕಾಣಿಸ್ತಾ ಇದ್ದೀನಿ. ವಿಡಿಯೋದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಇಲ್ಲಿದೆ 69. ಇಲ್ಲಿ 7ನೇ ಅನುಸೂಚಿಯ 69ರಲ್ಲಿ ಜನಗಣತಿ ಇದೆ. ಇದು ಯೂನಿಯನ್ ಲೀಸ್ಟಲ್ಲಿದೆ. ನಾವು ಭಾರತ ಸರ್ಕಾರ ಮತ್ತು ಎಲ್ಲ ರಾಜ್ಯ ಸರ್ಕಾರಗಳು ಕಾಯ್ದೆ ಕಾನೂನುಗಳನ್ನು ರೂಪಿಸುವ ಒಂದು ಪಟ್ಟಿಗಳನ್ನು ಮಾಡಿಕೊಂಡಿದೆ. ಭಾರತ ಸಂವಿಧಾನದಲ್ಲಿ ಬರೆದಿದೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂತೇಳಿ. ಕೇಂದ್ರ ಪಟ್ಟಿಯಲ್ಲಿ ಸಂಬಂಧಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಕಾನೂನು ರೂಪಿಸುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಸೇರಿರುತ್ತೆ. ರಾಜ್ಯ ಪಟ್ಟಿಗೆ ಸಂಬಂಧಿಸಿದಂತೆ ಕಾನೂನು ರೂಪಿಸುವ ಅಧಿಕಾರ ರಾಜ್ಯಗಳಿಗೆ ಮಾತ್ರ ಸೇರಿರುತ್ತೆ. ಇನ್ನು ಸಮವರ್ತಿ ಪಟ್ಟಿಯಲ್ಲಿ ಇರತಕ್ಕಂಥ ವಿಷಯಗಳಿಗೆ ಕಾನೂನು ರೂಪಿಸುವ ಅಧಿಕಾರ ಎರಡೂ ಸರ್ಕಾರಗಳಿಗೆ ಇರುತ್ತೆ. ಇದು ಸಂವಿಧಾನದ ಒಂದು ನಿಯಮ. ಯೂನಿಯನ್ ಲಿಸ್ಟು, ಸ್ಟೇಟ್ ಲಿಸ್ಟು ಆ್ಯಂಡ್ ಡ್ಯುಯಲ್ ಲಿಸ್ಟು, ಈ 3 ಪಟ್ಟಿಗಳಿಗೆ ಸಂಬಂಧಪಟ್ಟಂತೆ. ಉದಾಹರಣೆ, ರೈಲ್ವೆ ಆಗಿರ್ಬೋದು, ಪೋಸ್ಟ್ ಆಫೀಸ್, ಅಂಚೆ ತಂತಿ ದೂರವಾಣಿ ಇರ್ಬೋದು, ಮತ್ತು ವಿಮಾನ ಇರ್ಬೋದು, ರಕ್ಷಣೆಗೆ ಸಂಬಂಧಪಟ್ಟಂತೆ ಡಿಫೆನ್ಸ್ ಆಗಿರ್ಬೋದು, ಇವೆಲ್ಲ ಕೇಂದ್ರ ಪಟ್ಟಿ ವಿಷಯಗಳು. ಅದೇ ರೀತಿಯಾಗಿ ರಾಜ್ಯ ಪಟ್ಟಿಗೆ ಸಂಬಂಧಪಟ್ಟಂತೆ ಸುಂಕಗಳು ಇರ್ಬೋದು, ಮತ್ತು ಸಾರಿಗೆ ಇರ್ಬೋದು, ರಾಜ್ಯ ಸಾರಿಗೆ ಇರ್ಬೋದು, ವಸತಿ ಇರ್ಬೋದು, ಆರೋಗ್ಯ, ಇವುಗಳಿಗೆ ಸಂಬಂಧಪಟ್ಟಂತಹ ಕಾಯ್ದೆ ಕಾನೂನುಗಳನ್ನು ರೂಪಿಸೋದಕ್ಕೆ ರಾಜ್ಯ ಪಟ್ಟಿನ ವಿಷಯಗಳಾಗಿರ್ತವೆ. ಇನ್ನು ಸಮವರ್ತಿ ಪಟ್ಟಿಗೆ ಸಂಬಂಧಪಟ್ಟಂತೆ ಉದಾಹರಣೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಕಾಯ್ದೆ ಕಾನೂನುಗಳನ್ನು ಎರಡೂ ರೂಪಿಸುವ ಅಧಿಕಾರಗಳನ್ನು ಪಡೆದಿವೆ, ಸಂವಿಧಾನಬದ್ಧವಾಗಿರ್ತಕ್ಕಂಥದ್ದು. ಆದರೆ ನನ್ನ ಕ್ವಶನ್ ಇರೋದು, ಕೇಂದ್ರ ಪಟ್ಟಿಗೆ ಸಂಬಂಧಿಸಿದ ಜನಗಣತಿಯನ್ನು ರಾಜ್ಯ ಸರ್ಕಾರ ಈ 3 ತಿಂಗಳ ಕೆಳಗೆ ಯಾಕೆ ಮಾಡ್ತಾರೆ? ಅದಕ್ಕೆ ಹೈಕೋರ್ಟ್ನ ಪರ್ಮಿಷನ್ ಲೆಟರ್ ಹಾಕಿದಾಗ ಹೈಕೋರ್ಟ್ ತಡೆಯಾಜ್ಞೆ ಯಾಕೆ ಕೊಡಲಿಲ್ಲ? ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸಮೀಕ್ಷೆ ಮಾಡಿದರು, ನಿಜ, ವಾರ್ತೆಗಳಲ್ಲೆಲ್ಲ ಬಂತು. ಆದರೆ ನೋಡಿದರೆ ಅದರಲ್ಲಿ ನಾನು ಜನಗಣತಿಯ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸಮೀಕ್ಷೆ ಪ್ರಶ್ನೆಗಳನ್ನು ಓದಿದೆ. ಸುಮಾರು 60 ಪ್ರಶ್ನೆಗಳಿದ್ದಾವೆ. ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಅದು ಒಳಗೊಂಡಿದೆ. ಕೇವಲ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಅಲ್ಲ, ಜಾತಿ ಗಣತಿಯೂ ಸಹ ಅದರಲ್ಲಿದೆ. ಉಪಜಾತಿಗಳನ್ನೂ ಮೆನ್ಷನ್ ಮಾಡಬೇಕಂತದರಲ್ಲಿದೆ. 60 ಪ್ರಶ್ನೆಗಳಿದ್ದವು. ಆದರೆ ಮಾಹಿತಿ ಕೊಡೋದು ಕಡ್ಡಾಯವಲ್ಲ, ಅದು ಸಾರ್ವಜನಿಕರ ಇಚ್ಛೆಗೆ ಸಂಬಂಧಪಟ್ಟದ್ದು, ಕಡ್ಡಾಯವಲ್ಲ ಅಂತ ಒಂದು ವಾಕ್ಯ ಅದರಲ್ಲಿ ನಾನು ಗೂಗಲಲ್ಲಿ ವಾರ್ತೆಗಳಲ್ಲಿ ಓದಿದೆ. ನಾನು ಗೂಗಲಲ್ಲಿನ ವಿಷಯಗಳನ್ನು ಓದ್ಕೊಂಡು ಮಾತಾಡ್ತಾ ಇದ್ದೀನಿ, ಸಂಪೂರ್ಣವಾಗಿ ಓದಿಲ್ಲ. ಗೂಗಲಲ್ಲಿ ಎಷ್ಟಿದೆ ಅಷ್ಟು ಓದಿದ್ದೀನಿ. ಅದನ್ನ ಬಿಟ್ಟು ಇನ್ನೂ ವಿಷಯ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳು ಇರ್ತವೆ.
ಅದರಲ್ಲಿ ಸಂಪೂರ್ಣವಾಗಿ ಇರ್ಬೋದು. ಇವರು ಜನಗಣತಿಗೆ ಸಂಬಂಧಪಟ್ಟಂತಹ ಬುಕ್ಕನ್ನು ಕೊಟ್ಟಿದ್ದಾರೆ, ನಮಗೆ ಜನಗಣತಿಗೆ ಸಂಬಂಧಪಟ್ಟಂಥ ಬುಕ್ ಕೊಟ್ಟಿದ್ದಾರೆ. ಎಲೆಕ್ಷನ್ ಡ್ಯೂಟಿ PRO ಡ್ಯೂಟಿ ಮಾಡಿದ್ದೀನಿ, ಫಸ್ಟ್ ಪೋಲಿಂಗ್ ಸೆಕೆಂಡ್ ಪೋಲಿಂಗ್ ಮಾಡಿದ್ದೀನಿ, 5 ಎಲೆಕ್ಷನ್ ಡ್ಯೂಟಿ ಮಾಡಿದ್ದೀನಿ, ಅಚ್ಚುಕಟ್ಟಾಗಿ ನಿರ್ವಹಿಸ್ಕೊಂಡು ಬಂದಿದ್ದೀನಿ. ಇದು ಜನಗಣತಿ ಪುಸ್ತಕ ಕೊಟ್ಟಿದ್ದಾರೆ. ನಾನು ಹೇಳೋ ವಿಷಯ ಏನಪ್ಪ ಅಂತಂದರೆ, ಕೇಂದ್ರ ಸರ್ಕಾರದ ಜನಗಣತಿಯು ಪ್ರತಿ 10 ವರ್ಷಕ್ಕೊಮ್ಮೆ, ಹಿಂದಿನ ಬ್ರಿಟಿಷ್ ಸರ್ಕಾರ ಇರಬೇಕಾದ್ರೂ 1819ನೇ ಶತಮಾನದ ಪ್ರಾರಂಭದಲ್ಲಿ ಮಾಡ್ತಾ ಬಂದರು. ಇದು ಇವತ್ತು ನಡೀತಕ್ಕಂಥದ್ದು 16ನೇ ಜನಗಣತಿ ಮುಗಿದಿದೆ, 17ನೇ ಜನಗಣತಿ ಆಗ್ತಾಯಿದೆ ಅಂತ ನಮ್ಮ ತರಬೇತಿಯಲ್ಲಿ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಪ್ರತಿ ವರ್ಷ 10 ವರ್ಷಗಳಿಗೊಮ್ಮೆ ಜನಗಣತಿಯನ್ನು ಮಾಡ್ತಾ ಬರೋದು ತನ್ನ ಜವಾಬ್ದಾರಿ ಕೆಲಸ. ಆದರೆ ಈ ಸರಿ ಯಾಕೆ ರಾಜ್ಯ ಸರ್ಕಾರ ಮಾಡ್ತು ಅಂತಕ್ಕಂಥದ್ದು ಪ್ರಶ್ನೆ. 2 ಸಲ ಜನಗಣತಿ ಮಾಡಿದರೆ ಸಾರ್ವಜನಿಕರು ಮನಸ್ಸಿಗೆ ಬೇಜಾರು ಮಾಡ್ಕೊತಾರೆ. ಪ್ರಶ್ನೆ ನಮ್ಮನ್ನು ಮಾಡೋದು, ಅಧಿಕಾರದಲ್ಲಿರ್ತಕ್ಕಂಥ ಮೇಲೆ ಇದ್ದವ್ರನ್ನಲ್ಲ, ಪ್ರಶ್ನೆ ನಮ್ಮನ್ನು ಮಾಡೋದು. ನಾವು ಎಕಡೆಗಿಂತ ಸಾರ್ವಜನಿಕರ ಪರ ಇರಬೇಕು ಅಥವಾ ಸರ್ಕಾರಗಳ ಪರ ಇರಬೇಕು? ಯಾರ ಪರ ಇರಬೇಕು? ಸಾರ್ವಜನಿಕರ ಪರ ಇರಬೇಕು ಅಥವಾ ಸರ್ಕಾರಗಳ ಪರ ಇರಬೇಕು? ನಾವು ಸರ್ಕಾರ ನೌಕರರಾದರೂ ನಾವು ಒಬ್ಬ ಸಾರ್ವಜನಿಕರೇ ತಾನೆ. ನಾವು ಒಬ್ಬ ಸಾರ್ವಜನಿಕರೇ ತಾನೆ. ಅದಕ್ಕೆ ಇಲ್ಲಿ ಸಂವಿಧಾನಗಳಲ್ಲಿ ಸೂಚಿಸಿದಂಥ ವಿಷಯಗಳನ್ನು ಸರ್ಕಾರದಲ್ಲಿರ್ತಕ್ಕಂಥ ಮುಖ್ಯಸ್ಥರು ಸರಿಯಾಗಿ ಅರಿತುಕೊಂಡು ತಿಳಿದುಕೊಂಡು ಆ ಕಾನೂನುಗಳನ್ನು ಮಾಡಬೇಕು ಅಂತಕ್ಕಂಥ ನನ್ನ ಸವಿನಯ ಪ್ರಾರ್ಥನೆಯ ಹೊರತು ನನ್ನ ಆದೇಶವಲ್ಲ. ಆದೇಶ ಕೊಡೋದಕ್ಕೆ ನಾನು ಯಾರಲ್ಲ. ಆದೇಶ ಕೊಡ್ತಕ್ಕಂಥದ್ದು ಭಾರತದ ಸಂವಿಧಾನ. ಸರ್ಕಾರಗಳ ಸರ್ಕಾರ ಇದು, ಗೌರ್ಮೆಂಟ್ ಆಫ್ ಗೌರ್ಮೆಂಟ್ ಇದು, ಸರ್ಕಾರಗಳ ಸರ್ಕಾರ, ಗೌರ್ಮೆಂಟ್ ಆಫ್ ಗೌರ್ಮೆಂಟು. ಮನಸ್ಸಿಗೆ ಬಂದಂಗೆ ಆಳ್ವಿಕೆ ಮಾಡೋಂಗಿದ್ರೆ ಸಂವಿಧಾನ ಯಾಕೆ? ಭಾರತೀಯ ನ್ಯಾಯ ಸಂಹಿತೆ ಯಾಕೆ? ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ ಯಾಕೆ? ಭಾರತೀಯ ಸಾಕ್ಷ್ಯ ಅಧಿನಿಯಮ ಯಾಕೆ? ಕಾಯ್ದೆ ಕಾನೂನುಗಳು ಯಾಕೆ? ಬಿಲ್ಗಳು ಯಾಕೆ? ಮನಸ್ಸಿಗೆ ಬಂದಂಗೆ ಆಳ್ವಿಕೆ ಮಾಡಿಬಿಡೋಣ ಸುಮ್ಮನೆ ಹೋಗ್ಲತ್ತಾಗ. ಎದಕ್ಕಿದು ಸಂವಿಧಾನ ಅಂತಕ್ಕಂಥದ್ದು? ಪರಮ ಪವಿತ್ರವಾಗಿರ್ತಕ್ಕಂಥ ಸಂವಿಧಾನ ಹೇಳ್ತದೆ ಕೇಂದ್ರ ಸರ್ಕಾರ ಮಾತ್ರ ಜನಗಣತಿಯನ್ನು ಮಾಡಬೇಕಾದ್ರೆ ಜವಾಬ್ದಾರಿ 7ನೇ ಅನುಸೂಚಿಯಲ್ಲಿ 69ನೇ ಸಂಖ್ಯೆ ಹೇಳ್ತಾ ಇದೆ. ಆದರೆ ರಾಜ್ಯ ಸರ್ಕಾರ ಇತಿಹಾಸದಲ್ಲೇ ಜನಗಣತಿ ಮಾಡಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಕೂಲಂಕುಷವಾಗಿ ಇದನ್ನು ತಜ್ಞರು ಪರಿಶೀಲಿಸಬೇಕು. ಸಾರ್ವಜನಿಕವಾಗಿ ಸುಮಾರು ಗೊಂದಲಗಳೆಲ್ಲ ಎದ್ದೇಳ್ತವೆ. ಈಗಿನ ಬೆಲೆ ಏರಿಕೆ ಆಗಿರ್ಬೋದು, ಸರ್ಕಾರಗಳನ್ನು ಅಸ್ಥಿರತೆ ಆಗಿರ್ಬೋದು, ಸ್ಥಿರ ಸರ್ಕಾರಗಳು 5 ವರ್ಷ ಎಲ್ಲಿ ಬರ್ತಾ ಇದ್ದಾವೆ? ಸಮ್ಮಿಶ್ರ ಸರ್ಕಾರಗಳೆಲ್ಲ ಬಂದು ಬರೀ 20 ತಿಂಗಳಿಗೊಮ್ಮೆ ಸರ್ಕಾರಗಳು ಬಿದ್ದೋಗಿರೋದು, ಬರೀ 3 ದಿನಗಳು ಮುಖ್ಯಮಂತ್ರಿಯಾಗಿ ಇಳಿದಿರೋದು ಉದಾಹರಣೆಗಳನ್ನು ನಾವು ಇತಿಹಾಸದಲ್ಲಿ ನೋಡಿದ್ದೀವಿ. ಇತ್ತೀಚೆಗೆ 15-20 ವರ್ಷಗಳ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ 3 ದಿನ ಮುಖ್ಯಮಂತ್ರಿಯಾಗಿ ಇಳಿತಾರಪ್ಪ. ಏನು ಮುಖ್ಯಮಂತ್ರಿ ಸೀಟಿಗೆ ಘನತೆ ಗೌರವ ಬೇಡವಾ? ಮುಖ್ಯಮಂತ್ರಿ ಸೇರಿಗೆ? 3 ದಿನ ಮುಖ್ಯಮಂತ್ರಿಯಾಗಿ ಇಳಿದಿರೋ ಉದಾಹರಣೆಗಳು, 2 ದಿನ 1 ದಿನ ಮುಖ್ಯಮಂತ್ರಿಗಳಾಗಿ ಇಳಿದಿರೋ ಉದಾಹರಣೆಗಳೆಲ್ಲ ಇದ್ದಾವೆ. ಇದೆಲ್ಲ ಬೇಕಾ ನಮಗೆ? ಇದು ಪರದೇಶದವರಿಗೆ, ಪರ ರಾಜ್ಯದವರಿಗೆ ಏನು ಅನಿಸ್ತಾ ಇದೆ? ಇವರು ಆಳಿಕೊಳ್ಳೋದು ಶಕ್ತರಲ್ಲ ಅಂತ ಅನ್ಸೋದಿಲ್ವೇ? ಕನ್ನಡಿಗರ ಘನತೆ ಗೌರವ ಏನಾಯಿತು? ಕಾವೇರಿಯಿಂದ ಗೋದಾವರಿ ವರವಿರ್ದ ನಾಡದ ಕನ್ನಡದೊಳು ಹೊಸದಾವಲಿಯ ವಿಲೀನ ವಿಷಯದ ವಿಶೇಷಂಶ ಭಟರ್ಕಳ್ ಕವಿಗಳು ಅತ್ಯುಗ್ರರ್ ಗಂಭೀರ ಚಿತ್ತರ್ ಗುಣಿಗಳು ಸುಪ್ರಭುಗಳು ಉದಾರಿಗಳು ಕುರಿತೋದನಿಯಂ ಕಾವ್ಯ ಪರಿಣಿತ ಪ್ರಯೋಗಮತಿಗಳು. ಕನ್ನಡಿಗರ ಗುಣಗಳು ಏನದು? ಇವೆಲ್ಲ 7 ಕೋಟಿ ಕನ್ನಡಿಗರ ಶಕ್ತಿ ಏನಾಯಿತು? ನೋಡಿ, ಯಾರು ಬೆರಳು ತೋರಿಸ್ಬೇಕು, ಏನು ಮಾಡ್ತಾನಪ್ಪ ಕೆಲಸ ಅಂತ ಬೆರಳು ತೋರಿಸಿದ್ರೆ ಅದು ಅಪ್ರಿಸಿಯೇಷನ್. ಅಲ್ಲೋಡು ಏನು ಮಾಡ್ತಾನೆ ನೋಡಿ ಕೆಲಸ, ಅಲ್ಲೋಡಲ್ಲಿ ಏನು ಮಾಡ್ತಾನೆ ಕೆಲಸ ಅಂತ ಹಿಂಗೆ ಬೆರಳು ತೋರಿಸೋದು ಮಟ್ಟಿಗೆ ಯಾವ ವ್ಯಕ್ತಿಗಳು ಇರಬಾರ್ದು. ನಾನು ಯಾರು ದ್ವೇಷವೇ ಅಲ್ಲ, ಯಾರು ಮಿತ್ರನೂ ಅಲ್ಲ. ಆದರೆ ವ್ಯವಸ್ಥೆ ಹೇಗಿದೆ? ವ್ಯವಸ್ಥೆ ವಿರುದ್ಧ ಅಲ್ಲ ನಾನು. ಎಲ್ಲರೂ ಒಪ್ಪಿದ್ರೆ ನಾನು ಒಪ್ತೀನಿ, ಎಲ್ಲರಿಲ್ಲ ನಾನು ಒಪ್ಪಲ್ಲ. ಕಷ್ಟಪಟ್ಟು ಓದಿರ್ತಕ್ಕಂಥ ನೌಕರಿಗೆ NPS ಮಾಡಿ OPS ಇಲ್ದಂಗೆ ನಮ್ಮೊಂದು ಈ ಥರ ಮಾಡ್ತಾಯಿದ್ದಾರೆ. ಇನ್ನು ಇಂಥ ಒಂದು ವಿಷಯಗಳಿಂದ ಯಾರು ಇಷ್ಟು ಓದಿರ್ತಕ್ಕಂಥ MA PhD MEd ಓದಿರ್ತಕ್ಕಂಥ ಗ್ರ್ಯಾಜುಯೇಟ್ ಪರ್ಸನ್ ಇಷ್ಟು ಶೋಷಣೆಗೊಳಗಾಗಿದೆ ಅಂತಂದರೆ ಇನ್ನು ಉಳಿದಿರ್ತಕ್ಕಂಥ ನನ್ನ ಮಗಳು ಏರ್ತಾ ಇದ್ದ. ಆದರೆ ನಮ್ಮಲ್ಲಿ ನಾಲೆಡ್ಜ್ ಇರ್ತಕ್ಕಂಥದ್ದು ಇರಬೇಕು. ನನ್ನ ಮಗಳಿಗೆ ಕನ್ನಡ ರೈಮ್ಸ್ ಹೇಳಿದ್ರೆ ಹೋಗಪ್ಪ ಏನು ಕನ್ನಡ ರೈಮ್ಸ್ ಹೇಳ್ತಿ, ಇಂಗ್ಲೀಷ್ ರೈಮ್ಸ್ ಅಂತಂತಾಳೆ. ಇನ್ನು UKG ಇಂಗ್ಲೀಷ್ ರೈಮ್ಸ್ ಹೇಳೋ ಅಂತಂತಾಳೆ. ಅಂದರೆ ಈಗಿನ ಜ್ಞಾನ ಅಂತಕ್ಕಂಥದ್ದು ಚಿಕ್ಕ ಮಕ್ಕಳಲ್ಲಿ ತಿಳ್ಕೊಬೇಕಂತ ಕ್ಯೂರಿಯಾಸಿಟಿ ಇರಬೇಕಾದ್ರೆ ನಾವು ಅತ್ಯಂತ ವಯಸ್ಸಿನ ವ್ಯಕ್ತಿಗಳು ಯಾಕೆ ಸಂವಿಧಾನವನ್ನು ಓದಬಾರ್ದು ಅಂತಕ್ಕಂಥದ್ದು. ಕಮ್ ಟು ದಿ ಪಾಯಿಂಟ್. ಜನಗಣತಿಯನ್ನು ಮಾಡುವ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು. 3 ತಿಂಗಳಿಂದ ರಾಜ್ಯ ಸರ್ಕಾರ ಆಧಾರ್ OTP ತಗೊಂಡು ಒಂದು ಲೇಬಲ್ ಹಚ್ಚೆಲ್ಲ ಹೋಯಿತು. ಜನಗಳಿಗೆ ಡಬಲ್ ಆಗಲ್ವೇ? ಜನಗಳಿಗೆ ಈ ಪರಿಕಲ್ಪನೆಗಳು ಇರಲ್ಲ. ಜನಗಣತಿ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡವರು ಜನಗಣತಿ ಮಾಡಬೇಕು. ನಾನು ಈ ಕೆಲಸಕ್ಕೆ ಹಾಕಿದ್ಮೇಲೆ ನಾನು ಸಂಪೂರ್ಣ ಓದಿದೆ. ಆದರೆ ಕೇಂದ್ರ ಸರ್ಕಾರ ಮಾಡೋ ಕೆಲಸವನ್ನು ರಾಜ್ಯ ಸರ್ಕಾರ ಯಾಕೆ ಮಾಡ್ತು? ಪರ್ಮಿಷನ್ ಯಾರು ಕೊಟ್ಟರು? ಹೈಕೋರ್ಟ್ಗೆ ಪರ್ಮಿಷನ್ ತಗೊಂಡು ಮಾಡ್ಬೇಕಾದ್ರೆ ಅದು ತಡೆಯಾಜ್ಞೆ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ? ಅದು ತಡೆಯಾಜ್ಞೆ ಕೊಡಲಿಲ್ಲ ಅಂತಂದಮೇಲೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಕೊಡುವಂಥೇಳಿ ನಿರ್ದೇಶನ ನೀಡಬೇಕಾಗಿತ್ತು ಹೈಕೋರ್ಟಿಗೆ. ಯಾಕೆ ನೀಡಲಿಲ್ಲ? 2 ಸಲ ಕೆಲಸ ಯಾಕೆ ಮಾಡಬೇಕು?
ಜನಗಣತಿ ಮನೆಗಣತಿ ಇದೇ ಡೈರೆಕ್ಟಾಗಿ ಮಾಡ್ಬೋದಾಗಿತ್ತಲ್ಲ ಕೇಂದ್ರ ಸರ್ಕಾರದಿಂದ ಇದೇ ಸಂದರ್ಭದಲ್ಲಿ. ಇದು ಮೊದಲನೇ ಹಂತ, ಎರಡನೇ ಹಂತ ಅಂತ ಹೇಳ್ತಾರೆ, ಮತ್ತೆ ಇನ್ನೊಂದು ಹಂತದಲ್ಲಿ ಜನಗಣತಿ ಮಾಡ್ಬೇಕಂತಲ್ಲ. ಅದು 3ನೇ ಸಲ ಆಯ್ತಲ್ಲ. 3ನೇ ಸಲ ಗ್ಯಾರಂಟಿ ನಮ್ಮನ್ನಂತೂ ಸಾರ್ವಜನಿಕರು ಏನು ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕೋಸ್ಕರ ಎಚ್ಚೆತ್ಕೊಳ್ಳಿ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ದೊಡ್ಡವರು ಚರ್ಚೆ ಮಾಡಲಿ. ನಾನು ಹೇಳೋದು, ಯಾರ ಕೆಲಸವನ್ನು ಯಾರು ಮಾಡಬೇಕು, ನ್ಯಾಯಾಂಗ ವಿಮರ್ಶೆಗೆ ಅವಕಾಶ ಇದೆ ಭಾರತ ದೇಶದಲ್ಲಿ. ನಿನ್ನ ಕೆಲಸವನ್ನು ನೀನು ಮಾಡು. ಡೂ ಯುವರ್ ವರ್ಕ್, ಮ್ಯಾಂಡಮಸ್, ಸರ್ಶಿಯೋರಿ, ಕೋವಾರೆಂಟು. ಈ ಒಂದು ನ್ಯಾಯಿಕ ವಿಮರ್ಶೆಗೆ ಅವಕಾಶ ಇದೆ. ನಮ್ಮ ಕೆಲಸವನ್ನು ನಾವು ಮಾಡಬೇಕು, ಇನ್ನೊಬ್ಬರ ಕೆಲಸವನ್ನು ಇನ್ನೊಬ್ಬರು ಮಾಡೋಕ್ಕೆ ಹೋಗಬಾರ್ದು ಅಂತಕ್ಕಂಥದ್ದು. ನನ್ನ ಕೆಲಸ ನಾನು ಮಾಡ್ತಾನೆ, ರೈತ ಕೆಲಸ ರೈತ ಮಾಡ್ತಾನೆ, ಕಾರ್ಮಿಕ ಕೆಲಸ ಕಾರ್ಮಿಕ ಮಾಡ್ತಾನೆ, ವೈದ್ಯ ಕೆಲಸ ವೈದ್ಯ ಮಾಡ್ತಾನೆ. ಇವು ಎಲ್ಲರೂ ಒಬ್ಬರ ಕೆಲಸ ಒಬ್ಬರು ಯಾಕೆ ಮಾಡಬೇಕು? ಕೇಂದ್ರ ಸರ್ಕಾರ ಮಾಡ್ತಕ್ಕಂಥ ಕೆಲಸವನ್ನು ರಾಜ್ಯ ಯಾಕೆ ಮಾಡ್ತೋ ಅಂತಕ್ಕಂಥದ್ದು ಇದನ್ನು ಪರಿಶೀಲನೆ ಮಾಡಬೇಕು, ವಿಚಾರ ಮಾಡಿ ಫಸ್ಟು. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ, ಅದ್ರ ಮತ್ತು ಜಾತಿ ಪ್ರಶ್ನೆ ಯಾಕೆ ಅದರಲ್ಲಿ ಇಟ್ಟರು? 60 ಪ್ರಶ್ನೆಗಳು ಯಾಕೆ? ಇದರಲ್ಲಿ 33 ಪ್ರಶ್ನೆಗಳಿದ್ದಾವೆ. ಕೇಂದ್ರ ಸರ್ಕಾರ ಮಾಡ್ತಕ್ಕಂಥ ಜನಗಣತಿಯಲ್ಲಿ 33 ಪ್ರಶ್ನೆಗಳಿದ್ದಾವೆ. ಅದರಲ್ಲಿ ಸಬ್ ಕ್ಯಾಸ್ಟ್ನಲ್ಲಿ ಇನ್ಬಿಲ್ಟ್ ಮಾಡಿದ್ದಾರೆ. ಅದನ್ನ ಓಪನ್ ಮಾಡಿದ್ರೆ ಕ್ಲಿಕ್ ಮಾಡಿದ್ರೆ ಬರ್ತವೆ. ಇಲ್ಲಿ 3 ಇದರನ್ನು ಮಾಡಿದ್ದಾರೆ. ಇಲ್ಲಿ ಕವಿವಾಣಿಗಳು ಪ್ರಸಾರಕ್ಕೆ ಬರಲ್ಲ. ಇಲ್ಲಿ ಆ ವಿಷಯ ಚರ್ಚೆ ತುಂಬ ದೊಡ್ಡ ಚರ್ಚಾ ವಿಷಯಗಳು. ಅದಕ್ಕೋಸ್ಕರ ಅಚ್ಚುಕಟ್ಟಾಗಿ ಸಾಮಾಜಿಕ ಶಾಂತಿ ಸೌಹಾರ್ದತೆಗೆ ಭಂಗ ಬರದಂತೆ ಮುಖ್ಯವಾಗಿ ಈ ಜನಗಣತಿಯಲ್ಲಿ ಮುಖ್ಯವಾಗಿ 3ನೇ ಜನಗಣತಿಯಲ್ಲಿ ಪೊಲೀಸ್ ಇಲಾಖೆ ಬರಬೇಕಾಗ್ತದೆ. ಸಾರ್ವಜನಿಕರು ಆಕ್ರೋಶಗೊಂಡಾಗ ನಾವೊಬ್ಬ ಸಾರ್ವಜನಿಕರಾಗಿ ನಾವು ಕೋಪ ಮಾಡ್ಕೊಳ್ಳೋದು ಎಷ್ಟೇ ಇದ್ದರೂ ಸಹ ಈ ಒಂದು ಸಮಸ್ಯೆಗಳು ಬರ್ತವೆ. ಅದಕ್ಕೋಸ್ಕರ ನನಗಾಗಿರ್ತಕ್ಕಂಥ ಕಹಿ ಅನುಭವಗಳು ನಾನು ಹೇಳ್ಕೊಳ್ಳೋಕ್ಕೆ ನಾನು ಇಷ್ಟಪಡಲ್ಲ. ಇಲ್ಲಿ ಬೇಜಾರಾಗಿದೆ, ಅದನ್ನು ನಾನು ಇಷ್ಟಪಡಲ್ಲ ಇಲ್ಲಿ ಆಗೋದಕ್ಕೆ. ಭಾಷೆಯ ತೊಂದರೆ ಇರ್ಬೋದು, ರಾಜಧಾನಿ ಬೇರೆ, ಭಾಷೆಯ ತೊಂದರೆ ಆಗಿರ್ಬೋದು, ಪಬ್ಲಿಕ್ ಇಂಟ್ರ್ಯಾಕ್ಷನ್ ನಾನು ಹೇಳ್ಕೊಳ್ಳೋಕೆ ಇಷ್ಟಪಡಲ್ಲ. ಆದರೆ ಧರ್ಮ ಸಹಿತವಾಗಿರ್ತಕ್ಕಂಥ ಇನ್ನೊಬ್ಬರು ಬೇಜಾರಾಗ್ತಕ್ಕಂಥ ಸರ್ಕಾರಿ ನೌಕರ ಸೇವೆ ಸಲ್ಲಿಸೋದೇ ನನ್ನ ಒಂದು ಪರಮ ಉದ್ದೇಶ. ಆದ್ದರಿಂದ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಜನಗಣತಿ ಕೇಂದ್ರ ಮಾಡ್ತಕ್ಕಂಥ ಕೆಲಸ ರಾಜ್ಯ ಮಾಡಿದ್ದು ಅಷ್ಟು ಸೂಕ್ತ ಅಲ್ಲ ಅಂತಕ್ಕಂಥದ್ದು. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ನಿಟ್ಟಿನಲ್ಲಿ ಜನಗಣತಿ ಮಾಡಿದರು 2 ಸಲ ಆಗ್ತಲ್ಲ ಇದು ಅಂತಕ್ಕಂಥದ್ದು. ಏನೇ ಇರಲಿ, ಇದು ಇನ್ನೊಂದು ಸಲ ಪುನರಾವರ್ತನೆ ಆಗಬಾರ್ದು. ಈ ಜನಗಣತಿಗೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳಿಗೆ ಗೂಗಲ್ನಲ್ಲಿ ಸಾಕಷ್ಟು ಸವಿಸ್ತಾರವಾಗಿರ್ತಕ್ಕಂಥ ಮ್ಯಾಟ್ರು ಇದೆ. ಈಗಾಗಲೇ 17 ನಿಮಿಷ ಆಗ್ತಾ ಬಂತು ಈ ಸ್ಕಿಟ್ಟಲ್ಲಿ. ಸೊ ಇನ್ನು ಉಳಿದಿರ್ತಕ್ಕಂಥ ಈ ಜನಗಣತಿ ಕಾರ್ಯ ಯಶಸ್ವಿಯಾಗಿ ಚೆನ್ನಾಗಿ ನಡೀತಾ ಇದೆ. ನನ್ನ ತಿಳಿದ ಮಟ್ಟಿಗೆ ನಮ್ಮ ಒಂದು ಬೆಂಗಳೂರಲ್ಲಿ ಆಗಿರ್ಬೋದು ತುಂಬ ಚೆನ್ನಾಗಿ ನಮ್ಮ ವಹಿಸ್ಕೊಟ್ಟಿರ್ತಕ್ಕಂಥ ಬ್ಲಾಕಲ್ಲಿ ಚೆನ್ನಾಗಿ ಮಾಡ್ತಾಯಿದ್ದೀವಿ, ಉತ್ಸಾಹದಿಂದ ಮಾಡ್ತಾಯಿದ್ದೀವಿ. ಸ್ವಾಮಿನಿಷ್ಠೆ ಅಂತಕ್ಕಂಥದ್ದು ಭಾರತೀಯರಲ್ಲಿ ಸ್ವಭಾವತಃ ಬಂದಿರತಕ್ಕಂಥ ನಿಸರ್ಗದತ್ತವಾಗಿರ್ತಕ್ಕಂಥ ಚಾರಿತ್ರಿಕ ಗುಣ. ಇಲ್ಲಿ ಯಾವ ದೇಶದ್ರೋಹದ ಆಪಾದನೆ ಇಲ್ಲ, ರಾಜ್ಯದ್ರೋಹದ ಆಪಾದನೆ ಇಲ್ಲ. ನಮ್ಮ ದೇಶದಲ್ಲಿ ಸ್ವಾಮಿನಿಷ್ಠೆಗೆ ನಿಯತ್ತಿನಿಂದ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಇತಿಹಾಸದಲ್ಲಿ ನಿಮಗೆ ಕಂಡು ಬರ್ತವೆ. ಒನಕೆ ಓಬವ್ವ, ಕಿತ್ತೂರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಸಂಗೊಳ್ಳಿ ರಾಯಣ್ಣ, ಕೆಂಪೇಗೌಡರು, ಮಹಾಂತ ಕೆಂಪೇಗೌಡರು ಆಗಿರ್ಬೋದು, ಕಾನ್ಪುರದ ನಾನಾ ಸಾಹೇಬ, ತಾಂತ್ಯಾ ಟೋಪಿ, ಸಿರಾಜುದ್ದೌಲಾ, ಟಿಪ್ಪು ಸುಲ್ತಾನ್, ಹೈದರ್ ಅಲಿ ಮತ್ತು ಮೀರ್ ಕಾಸಿಂ, ಮೀರ್ ಜಾಫರ್, ಎಂತೆಂತಹ ಶೇರ್ ಶಾ ಸೂರಿ, ಎಂತೆಂತಹ ಪವಿತ್ ಮಲ್ಲಿಕಾಫರ್, ಅದರ ಜೊತೆಗೇನೆ ಅಕ್ಬರ್, ಅಶೋಕನಂಥ ಮಹಾ ಸಾಮ್ರಾಟರು, ಸಮುದ್ರಗುಪ್ತ, ಚಂದ್ರಗುಪ್ತ ಮೌರ್ಯ, ಅನಂತರ 2ನೇ ಪುಲಕೇಶಿ, ಹರ್ಷವರ್ಧನ. ಈ ಥರ ನಮ್ಮಲ್ಲಿ ಅತ್ಯಂತ ಹೆಚ್ಚು ಆಗಿರ್ತಕ್ಕಂಥ ಕೆಚ್ಚರಿಯ ವೀರರು ಹುಟ್ಟು ಹೋಗಿರ್ತಕ್ಕಂಥ ಈ ದೇಶದಲ್ಲಿ ಸ್ವಾಮಿನಿಷ್ಠೆ ಬಾಲಾಜಿ ಬಾಜಿರಾಯ, 1ನೇ ಪೇಶ್ವೆ ಮಾಧವರಾವ್ ಮತ್ತು ಹಾಗೂ ಬಾಲಾಜಿ ವಿಶ್ವನಾಥ್ ಆಗಿರ್ಬೋದು, 1ನೇ ಬಾಜಿರಾಯ ಆಗಿರ್ಬೋದು. ನಮ್ಮಲ್ಲಿ ಸ್ವಾಮಿನಿಷ್ಠೆ ಅಂತಕ್ಕಂಥದ್ದು ಭಾರತೀಯರ ಸ್ವಭಾವತಃ ಬಂದಿರತಕ್ಕಂಥ ಗುಣ. ಕೇಂದ್ರದ ಒಂದು ಕೆಲಸವಾಗಿರ್ಬೋದು, ರಾಜ್ಯದ ಒಂದು ಕೆಲಸವಾಗಿರ್ಬೋದು. ಅವರು ನಮ್ಮ ರಕ್ಷಣೆಗೆ ಇದ್ದಾಗ ನಾವು ಅವ್ರು ಹೇಳ್ತಕ್ಕಂಥ ಕೆಲಸವನ್ನು ಮಾಡೋದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಆದರೆ ಈ ಜನಗಣತಿಗೆ ಸಂಬಂಧಪಟ್ಟಂತೆ ಈ ಒಂದು ದ್ವಂದ್ವತೆಯನ್ನು ಪರಿಶೀಲನೆ ಮಾಡಬೇಕಾಗಿ ನನ್ನ ಒಂದು ಕೋರಿಕೆ, ಆರ್ಡ್ರ್ ಅಲ್ಲ. ಸೊ 18 ನಿಮಿಷ ಆಯ್ತು ಈ ಸ್ಕಿಟ್ಟಲ್ಲಿ. ನಾನು ಇಲ್ಲಿಗೆ ಅನಿಸಿದ್ದನ್ನು ನಾನು ಹೇಳಿದ್ದೀನಿ ಅಂತ ಅನಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ನಡೀತಾ ಇದೆ, ಸುಸೂತ್ರವಾಗಿ ನಡೀತಾ ಇದೆ. ಸರ್ಕಾರದ ಕೆಲಸ ದೇವರ ಕೆಲಸ. ಗೌರ್ಮೆಂಟ್ ವರ್ಕ್ ಈಸ್ ಗಾಡ್ ವರ್ಕು. ಮಾಡಬೇಕು, ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ಸಹಕರಿಸ್ತಾ ಇದ್ದಾರೆ. ಸಾರ್ವಜನಿಕರೊಂದಿಗೆ, ಅಧಿಕಾರಿಗಳೊಂದಿಗೆ ಸುಸೂತ್ರವಾಗಿ ಭವ್ಯ ಭಾರತವನ್ನು ಕಟ್ಟುವುದರೊಂದಿಗೆ ನಾವು ಆರ್ಥಿಕವಾಗಿ ಸಬಲರಾಗುವುದರ ಜೊತೆಗೆ ಬೆಲೆ ಏರಿಕೆಗೆ ಕಡಿವಾಣ ಹಾಕಿ ಸಮರಸದ ಜೀವನ ರೂಪಿಸ್ಕೊಳ್ಳೋಣಂತೆ ಪ್ರತಿಯೊಬ್ಬ ರಾಜ್ಯ, ದೇಶದ ನಾಗರಿಕರ ನಾವು ಬದುಕೋಣ ಅಂತ ಹೇಳ್ತಾ, ಎಲ್ಲರ ಸಹಕಾರದೊಂದಿಗೆ ಸಹಕಾರಿತ್ವ ಜೀವನ ಇರಲಿ ಅಂತ ಹೇಳ್ತಾ ಈ ಸ್ಕಿಟ್ಟನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.